ಸ್ನೇಹಿತರೆ ನಮಸ್ತೆ, ನಾನು ಗಜಾನಂದ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ಸ್ವಾಮಿ ಬಿರಿಯಾನಿಗೆ ಬಂದಿದ್ದೀನಿ. ಇದಿರೋದು ನಂದಿನಿ ಲೇಔಟಲ್ಲಿ. ಪ್ರತಿ ಸತಿನೂ ಒಂದು ಆಫರ್ಗಳನ್ನ ಕೊಡ್ತಾ ಇರ್ತಾರೆ. ಒಂದು ಆಫರ್ ಮುಗೀತು ಅಂದರೆ ಇನ್ನೊಂದು ಆಫರ್ ಕೊಡ್ತಾ ಇರ್ತಾರೆ. ಲಾಸ್ಟ್ ಟೈಮು ನಿಮಗೆ IPL ಆಫರ್ ಕೊಟ್ಟಿದ್ದರು. IPL ಗೆದ್ದರೆ ನಾನು ಕೊಡ್ತೀನಿ 50 ರೂಪೀಸ್ ಬಿರಿಯಾನಿ ಅಂತ ಹೇಳಿದರು, ಅದನ್ನೂ ಕೊಟ್ಟರು. ಅದೇ ರೀತಿ ಅದಕ್ಕೂ ಮುಂಚೆ ನಿಮಗೆ ಬೈ ಒನ್ ಗೆಟ್ ಒನ್ ಕೊಡ್ತೀನಿ ಅಂತ ಹೇಳಿದರು, ಅದನ್ನೂ ಕೊಟ್ಟಿದ್ದಾರೆ. ಇವಾಗ ಸದ್ಯಕ್ಕೆ ಮಾಡೋದಾದರೆ ಇವಾಗೂ ಕೂಡ ಆಫರ್ ಕೊಡ್ತಾಯಿದ್ದಾರೆ. ಏನಂದರೆ ಒಂದು ಚಿಕನ್ ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ಚಿಕನ್ ಬಿರಿಯಾನಿ ಫ್ರೀ, ಒಂದು ಮಟನ್ ಬಿರಿಯಾನಿ ತೊಗೊಂಡ್ರೆ ಇನ್ನೊಂದು ಮಟನ್ ಬಿರಿಯಾನಿ ಫ್ರೀ. ಅದೇ ರೀತಿ ನೋಡ್ಬೋದು, ಈಗ ಮುದ್ದೆ ಚಪಾತಿ ಊಟ ಏನಿದೆ ಚಿಕನ್ ಮೀಲ್ಸು ಅದು 100 ರೂಪಾಯಿ. ಅದೇ ರೀತಿ ಮುದ್ದೆ ಮಟನ್ ಊಟ ಏನಿದೆ 200 ರೂಪಾಯಿ. ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಇವ್ರ ಹತ್ರ ಹೆಂಗಂದರೆ ಇಲ್ಲಿ ಬಂದರೆ ಅಂತ ತಿಳ್ಕೊಳ್ಳಿ ಆಫರೇ ನಿಮಗೆ. ನೀವೇನು ನಾರ್ಮಲಾಗಿ ಅಲ್ಲೇ ಹೋಟೆಲ್ ಹತ್ರ ಬೇರೆ ಡಿಫ್ರೆಂಟಾಗಿ ಚಾರ್ಜಸ್ ಇರೋಲ್ಲ, ಆಫರಲ್ಲಿ ಇರುತ್ತೆ. ಇಲ್ಲ ಚಿಕನ್ ಬಿರಿಯಾನಿ 1+1 ಇರುತ್ತೆ, ಇಲ್ಲ ಮಟನ್ ಇರುತ್ತೆ. ಇನ್ನು ಬೇರೆ ಏನಾದ್ರು ಒಂದು ಕಾನ್ಸೆಪ್ಟನ್ನ ತರ್ತಾ ಇರ್ತಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ಓನರ್ನ ಮಾತಾಡ್ಸೋಣ, ತಿಂದವ್ರು ಏನಿದ್ದಾರೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಚಿಕನ್ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ಟೇಸ್ಟ್ ನೋಡೋಣ ಹೇಗಿದೆ. ಬನ್ನಿ ಸರ್, ನಮಸ್ತೆ. ಏನು ತೊಗೊಂಡಿ ಸರ್ ಇವತ್ತು ನೀವು? ಚಿಕನ್ ಬಿರಿಯಾನಿ 1+1 ಸರ್? ಹೌದು. ಆಫರ್ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ತುಂಬ ವರ್ತಿ ಇದೆ. ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ, ಪೀಸ್ಗಳು ಚೆನ್ನಾಗಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ, ಫ್ರೈ ಆಗಿರುತ್ತೆ, ಮೋಸ ಇಲ್ಲ ಸರ್ ಕೊಡೋ ದುಡ್ಡಿಗೆ. ಇವತ್ತು ಫಸ್ಟ್ ಬರ್ತಾ ಇರ್ತಾರೆ? ತುಂಬ ಸತಿ ಬಂದಿದ್ದೀನಿ. ಓಕೆ, ಏನು ಎಲ್ಲಿ ನೋಡಿದ್ರಾ? ಏನು ಇದೇ ಏರಿಯಾದಲ್ಲಿ ಇರೋದು ಸರ್? ಇದೇ ಏರಿಯಾನ ಸರ್? ಇದೇ ಏರಿಯಾದಲ್ಲಿ. ಇದೆ. ಓಕೆ, ಅಂದರೆ ಈ ಕೊಡೋ ರೇಂಜ್ಗೆ ಅಂದರೆ ಓಡ್ತಿದೆ ಅಂತೀರಾ? ಓಡ್ತಿದೆ ಬರ್ಬೋದು. ಹೌದು, ತುಂಬ ಟೇಸ್ಟಿಯಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಅಣ್ಣ ನಮಸ್ತೆ. ಊಟ ಎಲ್ಲ ಹೇಗಿದೆ? ಊಟ ಚೆನ್ನಾಗಿದೆ ಸರ್. ಏನು ತೊಗೊಂಡಿರಿ ಇವತ್ತು? ಬಿರಿಯಾನಿ ಕಬಾಬ್ ತಂದಿದ್ದೀವಿ. ಬಿರಿಯಾನಿ ಕಬಾಬು ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಬಂದಿದ್ದೀವಿ, ನಮ್ಮ ಫ್ರೆಂಡ್ ಎಲ್ಲ ಬಂದವ್ರೆ, ಅವ್ರು ಹೇಳಿದ್ದಾರೆ ಚೆನ್ನಾಗಿದೆ ಅಂದ್ಬಿಟ್ಟು, ಅದಕ್ಕೆ ನಾವು ಇಲ್ಲಿ ಬಂದಿಲ್ಲ. IPL ಅಲ್ಲಿ ಕಾಪಲ್ಲ ಆಫರ್ ಕೊಟ್ಟರೆ ನಮ್ಮ ಫ್ರೆಂಡ್ ಎಲ್ಲ ಬಂದು ಹೇಳಿದ್ವಿ, ತಿಂದಿದ್ದೀವಿ, ಪರವಾಗಿಲ್ಲ. ಕಾಪಲ್ಲ ಆಫರ್ ಒಳ್ಳೆ ಆಫರ್ ಇಲ್ಲಿ ಮಾತ್ರ ಕೊಟ್ಟರೆ ಚೆನ್ನಾಗಿದೆ ಅಂತ ಬಂದು ತಿಂದಿದ್ವಿ. ಚೆನ್ನಾಗಿದೆ. ಸ್ನೇಹಿತರೆ ನೋಡಿ, 1+1 ಬಿರಿಯಾನಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ತಟ್ಟೆ ತುಂಬ ಕೊಟ್ಟವ್ರೆ. ಈಗೇನು 1+1 ಬಿರಿಯಾನಿ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಒಂದೇ ಪೀಸು 2 ಪೀಸು ಹಾಕಿ ಕೊಡ್ತಾಯಿಲ್ಲ. ಇಲ್ಲಿ ನೋಡ್ಬೋದು 1 2 3 4 5 ನೋಡ್ಬೋದು ಇಲ್ಲಿ ಎಷ್ಟು ಪೀಸ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಗೊತ್ತಾಗುತ್ತೆ. ಈಗ ಆಫರ್ ಅಂತ ಹೇಳ್ಬಿಟ್ಟು ಈಗ ಕಡಿಮೆ ಕೊಡೋದಲ್ಲ ನೋಡಿ, ನಾರ್ಮಲ್ ಏನು ಆಫರ್ ಇಲ್ಲದೆ ಅವ್ರಿಗೆ ಏನು ಕೊಡ್ತಾ ಇರ್ತಾರೆ ಅದೇ ರೀತಿ ಕೊಡ್ತಾಯಿದ್ದಾರೆ. ಪೀಸ್ಗಳು ಕೂಡ ನೋಡ್ಬೋದು, ಇಲ್ಲಿ ಪೀಸ್ ತೋರಿಸ್ತೀನಿ ನೋಡಿ, ಇಲ್ಲಿ ಹಿಂಗಿದೆ ನೋಡಿ. ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಸೂಪರ್ ಆಯಿತು. ಇಲ್ಲಿ ಇನ್ನೊಂದು ತೋರಿಸ್ತೀನಿ ನೋಡಿ ನೋಡಿ. ಅಬ್ಬಬ್ಬಬ್ಬ ನೋಡಿ, ಟೇಸ್ಟಲ್ಲಿ ಹೋಯ್ತಾಯ್ತು, ಸೂಪರ್ ಆಗೈತೆ. ನಂದಿನಿ ಲೇಔಟಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಬನ್ನಿ, ಒಬ್ಬರೇ ಬರೋಬ್ಬರೇ ನಿಮ್ಮ ಫ್ರೆಂಡ್ನು ಕರ್ಕೊಂಬನ್ನಿ, ನಿಮ್ಮ ಪೇರೆಂಟ್ಸ್ ಜೊತೆ ಯಾರೋ ನಿಮ್ಮ ಲವರ್ ಇದ್ದರೆ ಅವ್ರನ್ನೂ ಕರ್ಕೊಂಬನ್ನಿ. ಯಾಕಂದರೆ 1+1 ಆರಾಮಾಗಿ ಜಿಡಿಬೋದು. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಸ್ವಾಮಿ ಅಂತ. ಏನು ಸರ್ ಹೋಟೆಲ್ ಹೆಸರು? ಸ್ವಾಮಿ ಬಿರಿಯಾನಿ ಅಂತ. ಏನೆಲ್ಲ ಸಿಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಊಟ, ಚಿಕನ್ ಊಟ, ಕಬಾಬು, ಸ್ಟಾರ್ಟರ್ಸ್ ಸಿಗುತ್ತೆ. ಅಂದರೆ ಆಫರ್ ಇದೆ ಅಂತ ಕೇಳ್ಪಟ್ವಿ, ಏನೇನೆಲ್ಲ ಆಫರ್ ಕೊಡ್ತಾರೆ? ಚಿಕನ್ ಬಿರಿಯಾನಿ ಬೈ ಒನ್ ಗೆಟ್ ಒನ್ ಇದೆ, ಮಟನ್ ಬಿರಿಯಾನಿ ಬೈ ಒನ್ ಗೆಟ್ ಒನ್ ಇದೆ ಸರ್. ಬಿಟ್ಟರೆ ಕಾಂಬೋ ಮೀಲ್ಸ್ ಇದೆ. ಚಿಕನ್ ಊಟ 100 ರೂಪಾಯಿ, ಮಟನ್ ಊಟ 200 ರೂಪಾಯಿ ಇದೆ. ಚಿಕನ್ ಊಟದಲ್ಲಿ ರೈಸ್ ಬರುತ್ತೆ, ಮುದ್ದೆ ಬರುತ್ತೆ, ವೈಟ್ ರೈಸು, ಕುಷ್ಕ, ಮೊಟ್ಟೆ, ಸ್ಟಾರ್ಟರ್ಸ್ 2 ಪೀಸ್ ಕೊಡ್ತೀವಿ. ಮಟನ್ ಊಟದಲ್ಲೂ ಸೇಮ್ ಇರುತ್ತೆ ಸರ್. ಇವಾಗ 100 ರೂಪಾಯಿಗೆ ಚಿಕನ್ ಊಟ ಕೊಡ್ತಾ ಇದ್ದೀರಾ, ಒಂದು 80-90 ರೂಪಾಯಿಗೆ ವೆಜ್ಜೇ ಕೊಡ್ತಾರೆ. ಅಂದರೆ ಅಷ್ಟೇ ವೆಜ್ಗೆ 90 ರೂಪಾಯಿ 80 ರೂಪಾಯಿ ಆಗುತ್ತೆ. ಸೊ 100 ರೂಪಾಯಿ ವರ್ತ್ ಆಗುತ್ತೆ ಸರ್ ಚಿಕನ್? ಸರ್ 100 ರೂಪಾಯಿಗೆ ವರ್ತ್ ಅಂದರೆ ಮಾರ್ಜಿನ್ ಕಡಿಮೆ ಸಿಗುತ್ತೆ ಸರ್. ಕಸ್ಟಮರ್ ಇನ್ಕ್ರೀಸ್ ಆಗ್ತಾರೆ. ಸೊ ಸೇಲ್ ಜಾಸ್ತಿ ಆದರೆ ನನಗೂ ಮಾರ್ಜಿನ್ ಸಿಗುತ್ತೆ. ಯಾವಾಗಿಂದ ಇರುತ್ತೆ ಆಫರ್ ಇದೆಲ್ಲ? ಸರ್ ಆಫರ್ ಈಗ ಕಂಟಿನ್ಯೂ ಇರುತ್ತೆ ಸರ್. ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಪ್ರತಿದಿನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೇಬಿ ಇನ್ನೊಂದು 2-3 ತಿಂಗಳು ಕಂಟಿನ್ಯೂ ಮಾಡ್ಬೋದು. ಹಂಗೇನೆ ಬೈ ಒನ್ ಗೆಟ್ ಒನ್ ಇರುತ್ತೆ. ಇದು ಯಾವಾಗ ಸ್ಟಾರ್ಟ್ ಮಾಡಿದ್ದು ಹೋಟೆಲ್ ಎಲ್ಲ? ಸರ್ ಇದು ಸ್ಟಾರ್ಟ್ ಮಾಡಿ 5 ತಿಂಗಳಾಯ್ತು ಸರ್, 5 ಮಂತ್ಸ್ ಆಯಿತು. ಇಲ್ಲಿ ಸ್ಟಾರ್ಟ್ ಮಾಡಿ ಈಗ ಸ್ಟಾರ್ಟ್ ಮಾಡಿ 5 ತಿಂಗಳು. ಸರ್ ನೀವು RCB ಇದ್ದಾಗ 50 ರೂಪಾಯಿ ಬಿರಿಯಾನಿ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ ಗೆದ್ದರೆ? ಸರ್ ಕೊಟ್ಟಿದ್ದೆ ಒಂದಿನ. ಹೌದು. ಯಾಕೆ ನಿಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಕ್ರಿಕೆಟ್ ಮೇಲೆ ಅಷ್ಟೊಂದು? ಇಂಟ್ರೆಸ್ಟ್ ಅಲ್ಲ ಅಂತಲ್ಲ, ಏನೋ ಒಂದು ಕ್ರೇಜ್ ಅಲ್ವ ಸರ್ RCB ಅನ್ನೋದು, ನನ್ನ ಮನೆ. ಸೊ ಹಾಗಾಗಿ ಕೊಟ್ಟಿದ್ದೆ ಅಷ್ಟೇ.
ಓಕೆ ಸರ್, ಮಸಾಲ ಎಲ್ಲ ನೀವೇ ರೆಡಿ ಮಾಡ್ಕೊಳ್ಳೋದು? ಹಾಂ ಸರ್, ಮಸಾಲೆ ಎಲ್ಲ ಓನ್ ಮಸಾಲ ನಮ್ಮದೇ. ಇಲ್ಲಿರೋದು 3 ಇದು ಬಿರಿಯಾನಿ ಮಸಾಲ, ಕಬಾಬ್ ಮಸಾಲ, ಚಿಲ್ಲಿ ಪೌಡ್ರು ಇಷ್ಟೇ ನಾವು ಯೂಸ್ ಮಾಡೋದಷ್ಟೇ, ಬೇರೆ ಯಾವುದು ಹಾಕಲ್ಲ ಹೊರಗಡೆಯಿಂದ. ಓಕೆ, ಎಲ್ಲ ನೀವೇ ರೆಡಿ ಮಾಡೋದು? ಎಲ್ಲ ರೆಡಿ ಮಾಡೋದು. ನಮ್ಮ ಹತ್ರ ಸೇಲ್ಗೂ ಸಿಗುತ್ತೆ ಇದು ಪೌಡರು. ಯಾವ ಥರ ಸರ್ ಅದು, ಯಾವ ಥರ ಚಾರ್ಜಸ್? ಸರ್ ಕೆಜಿಗೆ ಕೊಡ್ತೀವಿ, 100 ಗ್ರಾಮು 50 ಗ್ರಾಮ್ ಆ ಥರ ಕೇಳಿದ್ರು ಕೊಡ್ತೀವಿ ಸರ್. ಓಕೆ, ಬಾಕ್ಸ್ ಟೈಪಲ್ಲ ನೀವು ಪ್ಯಾಕ್ ಮಾಡಿರ್ತೀವಿ? ಪ್ಯಾಕ್ ಮಾಡಿ ಕೊಡ್ತೀವಿ. ಪ್ಯಾಕಿಂಗ್ ಇದೆ, ಅಂದರೆ ಮನೆಯವರು ತೊಗೊಂಡೋಗಿ ಮಾಡ್ಕೋಬೋದು. ಅಂದರೆ ಖಾಲಿ ಆಯಿತು ಪ್ಯಾಕ್ ಮಾಡಿ ಇಕ್ಕಿದಾಗ್ತದೆ. ಹಾಂ, ಹೋಗಿ ಈ ಥರ ಪೌಚಲ್ಲಿ ಈ ಥರ ಪೌಚಲ್ಲಿ ಸಿಗುತ್ತೆ. ಇದು 50 ಗ್ರಾಮ್ ಪೌಚ್ ಬರುತ್ತೆ. ಓಕೆ, ಇದು 100 ಗ್ರಾಮ್ ಪೌಚ್ ಬರುತ್ತೆ. ಓಕೆ ಓಕೆ. ಹೋಟೆಲ್ ಟೈಮ್ ಇದೆ ಸರ್? ಸರ್ ಬೆಳಿಗ್ಗೆ 10:30 ರಾತ್ರಿ 10:30. ಸರ್ ಅಡ್ರೆಸ್ ಹೇಳಿ ಹೇಗೆ? ಸರ್ ಅಡ್ರೆಸ್ ಬಂದು ನಂದಿನಿ ರೋಡ್ 4th ಬ್ಲಾಕು, ಆಪೋಸಿಟ್ ಬಂದು ಆಕ್ಸಿಸ್ ಬ್ಯಾಂಕ್ ಬರುತ್ತೆ ಸರ್, ಆಟೋ ಸ್ಟ್ಯಾಂಡ್ ಹತ್ರ. ನಿಮ್ಗೆ ಇನ್ನೂ ಗೊತ್ತಾಗಲಿಲ್ಲ ಅಂದರೆ ನಂದಿನಿ ರೋಡ್ ಪಾರ್ಕಿಂದ ಅಪ್ಪು ಸಮಾಧಿ ಕಡೆ ಹೋಗುವಾಗ ಒಂದು ಸರ್ಕಲ್ ಬರುತ್ತೆ, ಆ ಸರ್ಕಲಲ್ಲಿದೆ. ಇವಾಗ ಆಫರ್ನ ಚೇಂಜ್ ಮಾಡೋ ಪ್ಲಾನ್ ಆಗಿಲ್ಲ ಸರ್? ಸದ್ಯಕ್ಕೆ ಪ್ಲ್ಯಾನಲ್ಲಿ ಇಲ್ಲ, ಕಂಟಿನ್ಯೂ ಮಾಡ್ತೀನಿ, ಹಾಗೇನೆ ಕಂಟಿನ್ಯೂ ಮಾಡ್ತೀನಿ. ಓಕೆ ಸರ್.